ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅದು ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದೀರಾ. ಚೆನ್ನಾಗಿ ಲೈಕ್ಸ್ ಬರ್ತಾ ಇದೆ, ಅದೇ ರೀತಿ ವ್ಯೂಸು ಬರ್ತಾ ಇದೆ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್ ಏನಂತಂದರೆ, ನಾನು ಆಲ್ಗರಿದಮ್ ನೋಡಿದಾಗ ತುಂಬ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮ್ಯಾಟರ್ ಆಗುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋಗಳು ಮಾಡಬೇಕು ಅಂತ ನಾನು ತುಂಬ ಕಂಟೆಂಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡೈಲಿ ಮಿಸ್ ಮಾಡ್ದಂಗೆ ನಾನು ನಿಮಗೋಸ್ಕರ ಒಂದು ವಿಡಿಯೋಗಳನ್ನ ಹಾಕ್ತಾನೆ ಇರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಿ ತುಮಕೂಸಿಗೆ ಬಂದಿದ್ವಿ. ಚನ್ನಗಿರಿಯಲ್ಲಿ ಇರೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇರುತ್ತೆ ತುಮಕೂಸು ಒನ್ ಆಫ್ ದ ಹಾಟೆಸ್ಟ್ ಆ್ಯಂಡ್ ಶಾಪಿಂಗ್ಗಳು ಚೆನ್ನಾಗಿದೆ. ಹೋದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಆರಾಮ್ಸೆ 1 ಅವರ್ 2 ಅವರ್ ನಾವು ಆರಾಮ್ಸೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಪಾರ್ಕಿಂಗು ತುಂಬ ಚೆನ್ನಾಗಿದೆ. ಬಸ್ ಸ್ಟ್ಯಾಂಡ್ ನಿಯರಲ್ಲೇ ಇದೆ ತುಮಕೂಸು. ನಮಗೆ ಮನೆಗೆ ಏನೇನು ಬೇಕೋ ಎಲ್ಲ ಒಂದು ರೇಷನ್ ಆಗಿರ್ಬೋದು, ಡೈಲಿ ಯೂಸೇಜ್ FMCG ಪ್ರಾಡಕ್ಟ್ಸ್ ಆಗಿರ್ಬೋದು, ಅದೇ ರೀತಿ ತುಂಬ ಗಿಫ್ಟ್ ಐಟಮ್ಸು ನೋಡಿ, ಸ್ಟೇಷನರಿ ಎಲ್ಲ ತೊಗೊಂಡು ಬರ್ಬೋದು. ಅದೇ ರೀತಿ ಮೇಲ್ಗಡೆ ಇವಾಗ ಕ್ಲಾತಿಂಗ್ ಸೆಕ್ಷನ್ ಮಾಡಿದ್ದಾರೆ. ಅಲ್ಲೂ ಸಹ ನಿಮಗೆ ಚೆನ್ನಾಗಿ ಪರ್ಚೇಸಿಂಗು ಮತ್ತು ಆಪ್ಷನ್ಸ್ ಇದೆ. ಒಂದು ಸಲ ಅದನ್ನು ನಾನು ವಿಡಿಯೋ ಮಾಡಿ ನಾನು ಹಾಕ್ತೀನಿ ನನ್ನ ಚಾನಲಲ್ಲಿ. ಇಲ್ಲಿ ನೋಡಿ, ನಮ್ಮ ಚೋಟು ಶಿ ಈಸ್ ವೆರಿ ಒಬ್ಸೆಸ್ಡ್ ವಿತ್ ಈ ಬಾಕ್ಸಸ್ಗಳು, ಈ ಜಾಮಿಟ್ರಿ ಬಾಕ್ಸ್ ಅಂತಾರಲ್ಲ ಅದು ಎಷ್ಟು ಕಲೆಕ್ಷನ್ಸ್ ಇಟ್ಕೊಂಡಿದ್ದಾಳೆ ಅಂದರೆ, ಒಂದಿನ ಅದನ್ನು ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಬಾಡಿ ವಾಶ್. ಸೊ ನಾನು ಆ್ಯಕ್ಚುಲಿ ಇವತ್ತು ಬಾಡಿ ವಾಶ್ ಬೇಕಿತ್ತು ಅಂತಲೇ ಬಂದಿದ್ದು 2-3 ಐಟಮ್ ತೊಗೊಳಕ್ಕೆ. ಬಟ್ ನಿಮಗೆ ಗೊತ್ತಲ್ಲ, ನಾವು ಬರೋದೇ 1-2 ಐಟಮ್ ತೊಗೊಳಕ್ಕೆ, ಬಟ್ ತೊಗೊಳೋದು ತುಂಬ. ಆ್ಯಕ್ಚುಲಿ ನಾವು ಇವತ್ತು ಫ್ಯಾಮಿಲಿ ಸಮೇತ ಬಂದಿದ್ವಿ, ಹಾಗಾಗಿ ಸ್ವಲ್ಪ ಟೈಮನ್ನು ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ತುಂಬ ಸ್ವಲ್ಪ ಫನ್ನಿಯಾಗೂ ಇತ್ತು. ಪ್ರತಿಯೊಂದು ಸೆಕ್ಷನ್ಗೂ ಹೋದ್ವಿ, ಪ್ರತಿಯೊಂದು ವಸ್ತುನೂ ನೋಡಿದ್ವಿ. ನಮ್ಮೂರ ಹುಡುಗ ಇವರು ಹರೀಶ್ ಅಂತ, ಸ್ವಲ್ಪ ಹಂಗೆ ಚಿಟ್ ಚಾಟ್ ಮಾಡಿಬಿಟ್ಟು ನೀವು ನೋಡ್ತಿರ್ಬೋದು. ಒಂದು ಮನೇಲಿ ಇದೆ ಫ್ರೆಂಡ್ಸ್, ಒಂದು 10-12 ಥರ ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಬಾಟಲ್ಸ್ ಇದೆ. ಬಟ್ ಸ್ಟಿಲ್ ಪ್ರತಿ ಸಲ ಹೋದವರು ಅವ್ರಿಗೆ ವಾಟರ್ ಬಾಟ್ಲು ಬೇಕು, ಅದೇ ರೀತಿ ಪರ್ಸ್ಗಳು ಬೇಕು. ಇಲ್ಲಿ ನೋಡಿ, ನಮ್ಮ ಚೋಟು ಎಲ್ಲದರಲ್ಲೂ ಎಕ್ಸ್ಪೆರಿಮೆಂಟು, ಎಲ್ಲದರಲ್ಲೂ ಒಂದೊಂದು ಶಾರ್ಟ್ಸು. ತುಂಬ ಎಂಜಾಯ್ ಮಾಡ್ತಾಳೆ ಫ್ರೆಂಡ್ಸ್. ಹಂಗಾಗಿ ನನಗೆ ತುಂಬ ಒಂದ್ಸಲ ರಿಫ್ರೆಶ್ಮೆಂಟ್ ಅನಿಸುತ್ತೆ ತುಮಕೂಸಿಗೆ ಹೋಗೋದು. ಬಟ್ ಹಾಗೆ ಅಂತೂ ಬರೋಲ್ಲ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡಂತೂ ಬರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆಯವರು ಯಾವ ರೀತಿ ಮಕ್ಳ ಹತ್ರ ಮಿಮಿಕ್ರಿ ಮಾಡ್ತಾ ಇದ್ದಾರೆ ಅಂತ. ಇವ್ರು 3 ಜನ ಸೇರಿಕೊಂಡು ಒಂದು ಕಡ್ಡಿ ಕೊಡ್ರಿ, ಒಂದು ಕಡ್ಡಿಲಿ ಒಂದು ಮಿಮಿಕ್ರಿ ಮಾಡ್ತಾರೆ. ಸೊ ಇಫನ್ನ ತುಂಬ ಚೆನ್ನಾಗಿ, ಅಂದರೆ ಹೇಳ್ತಾರಲ್ಲ, ಇರೋದ್ರಲ್ಲೇ ನಾವು ಖುಷಿ ಪಡಬೇಕು ಅನ್ನೋದಕ್ಕೆ ದೀಸ್ 3 ಪೀಪಲ್ ಆರ್ ವೆರಿ ಬೆಸ್ಟ್ ಎಕ್ಸಾಂಪಲ್ ನನಗೆ. ಕೆಲವೊಂದು ಸಲ ನಾನು ಇವ್ರು 3 ಜನದಿಂದ ನಾನು ತುಂಬ ಮೋಟಿವೇಟ್ ಆಗ್ತೀನಿ. ಹೌದಲ್ವಾ? ಲೈಫಲ್ಲಿ ಯಾವುದೋ ಶಾಶ್ವತ ಅಲ್ಲ, ಇರೋದ್ರಲ್ಲೇ ನಾವು ತುಂಬ ಖುಷಿಯಾಗಿರಬೇಕು. ನಾವು ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಲೈಫನ್ನ ಎಂಜಾಯ್ ಮಾಡಬೇಕು ಅನ್ನೋದಕ್ಕೆ ಈ 3 ಜನ ನೋಡಿ ಕಲಿಬೇಕು. ನೀವೇ ನೋಡ್ತಿರ್ಬೋದು, ಒಂದೊಂದು ವಸ್ತುನ ಇಟ್ಕೋತಾರೆ, ಅದಕ್ಕೊಂದೊಂದು ಕಂಟೆಂಟ್ ಬರೀತಾರೆ, ಅದಕ್ಕೊಂದೊಂದು ಡೈಲಾಗ್ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಇವ್ರು 3 ಜನ ಕಮೆಂಟ್ಸ್ ಕೊಟ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಶಾಪಿಂಗನ್ನು. ನಾನು ಮನೆಗೆ ಏನೇನು ವಸ್ತುಗಳು ಬೇಕು ಅಂತ ಹಾಗೆ ಜಸ್ಟ್ ಗ್ಲ್ಯಾನ್ಸ್ ಮಾಡ್ತಾ ಇದ್ದೆ. ಬಟ್ ನಮ್ಮ ಚೋಟು ಇದ್ದಾಳಲ್ಲ, ಮಮ್ಮಿ ಅದು ತೊಗೊತೀನಿ, ಇದು ತೊಗೊತೀನಿ. ಶಿ ಈಸ್ ವೆರಿ ನಂತರನೇ ಸ್ವಲ್ಪ ಶಾಪಿಂಗ್ ಫ್ರೀಕು. ಅದರಲ್ಲೂ ಅವಾಯ್ಡ್ ಮಾಡಿ 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 ಸ್ವಲ್ಪ ಮಿನಿಮಲ್ಲಾಗೆ ನಾವು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಸೊ ಅದೇನು ಶಾಪಿಂಗ್ ಮಾಡಿದೆ ಅಂತ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಫ್ರೇಮ್ಸ್ ಎಷ್ಟು ಚೆನ್ನಾಗಿದೆ, ಸ್ಕೂಲ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಬಟ್ ಇದು ಯಾವುದನ್ನು ನಾವೀಗ ಪರ್ಚೇಸ್ ಮಾಡಲಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಸ್ಪಾರಲ್ಲಿ ಪರ್ಚೇಸ್ ಮಾಡಿದ್ವಿ. ಹಾಗಾಗಿ ಸೊ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಸ್ವಲ್ಪ ಯಾವ ವಸ್ತುನೂ ತೆಗಿಲಿಲ್ಲ, ಹಾಗೆ ಇಟ್ಟಿದ್ದೆ. ಸ್ವಲ್ಪ ನಾವು ನೈಟು ಲೇಟಾಗಿ ಬಂದ್ವಿ ಶಾಪಿಂಗ್ ಮಾಡಿಕೊಂಡು. ಸೊ ಸ್ವಲ್ಪ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಇಲ್ಲಿ ಟೀ ಕುಡಿತಾ ಇದ್ದೀನಿ. ಟೀ ಟೈಮ್ ಇದು ನನಗೆ, ಮೀ ಟೈಮ್ ಅಂತಾರಲ್ಲ ಆ ಥರ. ಸೊ ಬಟ್ಟೆಗಳು ನೀವು ನೋಡ್ತಿರ್ಬೋದು, ಒಂದು ರಾಶಿ ಬಟ್ಟೆಗಳಿದೆ. ಸೊ ನಾನು ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಚನ್ನಗಿರಿಗೆ ಹೋಗಬೇಕಿತ್ತು, ಒಂದು ಪ್ರಮೋ ಶೂಟ್ ಇತ್ತು. ಹಾಗಾಗಿ ಸೊ ನೋಡಿ, ಬಟ್ಟೆಗಳನ್ನೆಲ್ಲ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಒಂದು 2-3 ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಬಟ್ಟೆಗಳನ್ನೆಲ್ಲ ನಾನು ಫೋಲ್ಡ್ ಮಾಡಿ ರೀತಿ ಇಟ್ಬಿಡ್ತೀನಿ. ಮಕ್ಕಳು ಬಂದು ಅದನ್ನು ನೀಟಾಗಿ ಎಲ್ಲೆಲ್ಲಿ ಇಡಬೇಕು ಅಂತ ಅವರು ಅದನ್ನು ಸೆಗ್ರಿಗೇಟ್ ಮಾಡ್ತಾರೆ ಫ್ರೆಂಡ್ಸ್. ಬನ್ನಿ, ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮೋಟಿವೇಶನ್ ಕೊಡುತ್ತೆ ನನಗೆ ಈ ಚಾನಲ್ಗೆ. ನನ್ನ ಬ್ಯುಸಿ ಶೆಡ್ಯೂಲಲ್ಲಿ ನಾನು ಈ ಚಾನಲನ್ನು ಮಾಡಿದ್ದೀನಿ. ಬಟ್ ನಿಮ್ಮ ಈ ಸಪೋರ್ಟಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಹೋಗಿದ್ವಿ, ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಫ್ಯಾಮಿಲಿ ಎಲ್ಲ. ಹಾಗೆ ತುಮಕೂಸ್ ಕಡೆ ಹೋಗೋಣ ಅಂತ ಹೋದ್ವಿ. ನಮ್ಮ ಚನ್ನಗಿರಿಲಿ ಒಂದು ತುಮಕೂಸು ಸೂಪರ್ ಮಾರ್ಕೆಟ್ ಇದೆ ಫ್ರೆಂಡ್ಸ್. ಇವಾಗ ಹೆಂಗಾಗಿದೆ ಅಂದರೆ, ಮನೆಯಿಂದ ಹೊರಗಡೆ ಹೋದ್ವಿ ಅಂದರೆ ಮಿನಿಮಮ್ 500 to 2000 ರುಪೀಸ್ ದುಡ್ಡು ಇಟ್ಕೊಂಡು ಹೋಗಬೇಕು. ಲೈಫು ತುಂಬ ಎಕ್ಸ್ಪೆನ್ಸಿವ್ ಅಂತ ನನಗೆ ಅನ್ನಿಸ್ತಾ ಇದೆ ಇತ್ತೀಚೆಗೆ. ಮೊದಲೆಲ್ಲ
500 ರೂಪಾಯಿ ಇಟ್ಕೊಂಡ್ರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಬರ್ತಾಯಿದ್ವಿ. ಬಟ್ ಇವಾಗ ಸುಮ್ಮನೆ ಚನ್ನಗಿರಿಗೆ ಹೋಗಿ ಬಂದ್ರೂ 2,000 ರೂಪಾಯಿ ದುಡ್ಡು ಬೇಕು. ನಾನು ನಿಮಗೆ ತೋರಿಸ್ತೀನಿ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತ. ಮನೆಗೆ ಸುಮ್ಮನೆ ಏನೂ ಇಲ್ಲ ಫ್ರೆಂಡ್ಸ್, ಒಂದು 2-3 ಐಟಮ್ ತೊಗೊಳ್ಳೋಣ, ಮಕ್ಕಳೇನೋ ಸ್ವಲ್ಪ ಸ್ಟೇಷನರಿ ಬೇಕು ಅಂದರು, ಹಾಗೆ ಸುಮ್ಮನೆ ಜಸ್ಟ್ ಹೋಗಿ ಬರೋಣ ಅಂತ ಹೋದ್ವಿ. ಬಟ್ 1300 ರುಪೀಸ್ ಬಿಲ್ ಆಯಿತು. ಬಟ್ ಏನು ತೊಗೊಂಡು ಬಂದ್ವಿ, ಮನೆಗೆ ಉಪಯೋಗ ಆಗದೆ ಅಂತ ಅನಿಸಿದ್ರು ಇಟ್ಸ್ ನಾಟ್ ಸೋ ಇಂಪಾರ್ಟೆಂಟ್ ಅನ್ನೋ ಟೈಪು. ಏನೇನು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಲೈಫ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ, 2 ಮಕ್ಕಳು ಗಂಡ ಹೆಂಡತಿ ಇರ್ತೀವಿ, ಇಲ್ಲ ತಂದೆ ತಾಯಿ ಜೊತೆಗಿಲ್ಲ ಒಂದು ಮಗು ಏನೋ ಇರುತ್ತೆ. ಬಟ್ ಮನೇಲಿ ಗಂಡು ಮಕ್ಳೊಬ್ರು ದುಡಿತಾ ಇರ್ತಾರೆ, ಎಲ್ಲ ಮನೇಲೂ ಹೆಣ್ಮಕ್ಳು ಅರ್ನ್ ಮಾಡ್ತಿರಲ್ಲ, ಹೌಸ್ ವೈಫ್ ಆಗಿರ್ತಾರೆ. ಗಂಡು ಮಕ್ಳು ಎಕ್ಸ್ಪೆನ್ಸಸ್ ಇವ್ರಿಗೆ ಗೊತ್ತೇ ಇರಲ್ಲ, ಎಲ್ಲದಕ್ಕೂ ಕಿರಿಕಿರಿ ಮಾಡ್ತಿರ್ತಾರೆ, ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತ. ಬಟ್ ಅವ್ರ ಸಮಸ್ಯೆಗಳಿಗೆ ಅವ್ರಿಗಷ್ಟೇ ಗೊತ್ತಿರುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಜಸ್ಟ್ 5 ಇಯರ್ಸ್ 3 ಇಯರ್ಸ್ 10 ಇಯರ್ಸ್ ಬ್ಯಾಕ್ ನಮ್ಮ ಎಕ್ಸ್ಪೆನ್ಸಸ್ ಎಷ್ಟಿತ್ತು, ನಾವು ಅರ್ನ್ ಮಾಡ್ತಿದ್ಕೋದಕ್ಕೂ ಎಷ್ಟು ನಾವು ಸೇವ್ ಮಾಡ್ತಾಯಿದ್ವಿ, ಇವಾಗ ಎಷ್ಟು ಕಷ್ಟ ಆಗಿದೆ ಅನ್ನೋದನ್ನು ನಾನು ಇವಾಗ ಅನಲೈಸ್ ಮಾಡ್ತಾ ಇದ್ದೀನಿ. ಮೊದಲು 1000-2000 ಅಂದರೆ ಅದಕ್ಕೆ ಬಗ್ಗೆ ಅಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ. ಇವಾಗ 1000-2000 ಅನ್ನೋದು ಲೆಕ್ಕಕ್ಕೆ ಇಲ್ಲ ಅನ್ನೋಂಗೆ ಖರ್ಚಾಗ್ತಾ ಇದೆ. ಸೇವಿಂಗ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ, ನಮ್ಮ ಫ್ಯಾಮಿಲಿ ಅಂತಲ್ಲ, ಎಲ್ಲ ಫ್ಯಾಮಿಲಿಲಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸೊ ದಟ್ ಈಸ್ ನೆಕ್ಸ್ಟ್ ಪಾರ್ಟ್. ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹೆಣ್ಮಕ್ಳು ಯಾವ ರೀತಿ ಅಮೌಂಟನ್ನು, ಅಂದರೆ ಏನು ಮನೇಲಿ ಗಂಡು ಮಕ್ಕಳು ಎಕ್ಸ್ಪೆನ್ಸಸ್ಸಿಗೆ ಅಂತ ಕೊಡ್ತಾರಲ್ಲ, ಅದರಲ್ಲಿ ಯಾವ ರೀತಿ ನೀವು ಸೇವ್ ಮಾಡ್ಬೋದು, ಹೌ ಯು ಕ್ಯಾನ್ ಸೇವ್ ಮನಿ. ಚಿಕ್ಕ ಮನಿನೇ ಫ್ರೆಂಡ್ಸ್. ನೀವು 5 ರೂಪಾಯಿ 10 ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡ್ತೀರಾ, ಮಕ್ಳ ಕೈಲಿ ಕೊಟ್ಬಿಡ್ತೀರಾ, ತಗೋ 10 ರೂಪಾಯಿ ಚೇಂಜ್ ಉಳಿದಿದೆ, 20 ರೂಪಾಯಿ ಚೇಂಜ್ ಉಳಿದಿದೆ ಅಂತ. ಬಟ್ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಹೌ ಟು ಸೇವ್ ಮನಿ. ಸೊ ನೀವು ಹೌಸ್ ವೈಫ್ ಆಗಿದ್ರು ಯಾವ ರೀತಿ ಮನಿ ಸೇವ್ ಮಾಡ್ಬೋದು, ಅದನ್ನು ಯಾವ ರೀತಿ ನೀವು ನೆಕ್ಸ್ಟ್ ಯಾವ ರೀತಿ ಅದನ್ನು ಯೂಸ್ ಮಾಡ್ಕೋಬೋದು ನಿಮ್ಮ ಎಕ್ಸ್ಪೆನ್ಸಸ್ಸಿಗೆ ಅನ್ನೋದನ್ನು ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ನೆನ್ನೆ ನಾನೊಂದು ಪಾರ್ಸಲ್ ಬಂತು, ನೆನ್ನೆ ಓಪನ್ ಮಾಡಿದ್ದು ಅಂತ ಬಂದಿದ್ದು ಮಕ್ಕಳಿಗೆ. ಇದು ನೋಡಿ, ಮ್ಯಾಕಿ ಅಂತ ನೋಡ್ತಿರ್ಬೋದು. ಸೊ ಮ್ಯಾಕಿ ಅಂತ ಒಂದು ಸುಮ್ಮನೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ, ನಾನು ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತು, ನನಗೆ 2 ಹೆಣ್ಮಕ್ಳು. ಸೊ ಒಬ್ಬರು ಟೀನ್, ಇನ್ನೊಬ್ಳು 6th ಸ್ಟ್ಯಾಂಡರ್ಡು. ಸೊ ಅವ್ರಿಗೆ ರೆಗ್ಯುಲರ್ ಯೂಸಿಗೆ ಬೇಕಾಗುತ್ತೆ ಯೂನಿಫಾರ್ಮ್ಗೆ ಅಂತ. ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತು ಸ್ಮೂತಾಗಿದೆ. ಸೊ ಸ್ಮೂತಾಗಿದೆ, ಕಾಟನ್, ಸೊ ಸ್ಟ್ರೆಚಬಲ್. ಸೊ ಆಫರ್ ಇತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ, ನಾನು ಇನ್ಸ್ಟಾಗ್ರಾಮ್ ಮುಖಾಂತರ ಆರ್ಡರ್ ಮಾಡಿದ್ದು. ಸೊ ನೋಡಿ ಯಾವ ಥರ ಕಲರ್, ವೈಟ್, ಸೊ ಗ್ರೇ, ಸೊ 2 ಬ್ಲಾಕ್, ಗ್ರೇ ಮತ್ತು ವೈಟ್, ಮತ್ತು 6 ಪೀಸ್ ಬಂದಿದೆ. ಇದ್ರದ್ದು ನಾನು ಏನಾದ್ರು ಲಿಂಕ್ ಸಿಕ್ಕರೆ ಅಥವಾ ವೆಬ್ಸೈಟ್ ಸಿಕ್ಕರೆ ನಾನು ಹಾಕ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಯಾರಾದರೂ ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ರೆ, ಸೊ ಒಳಗಡೆ ಇನ್ನರ್ಸ್ ಟೈಟ್ಸ್ ನೀವು ಇಲ್ಲಿ ಅಂಗಡಿಲಿ ತೊಗೊಂಡ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ನಾನು ನೋಡಿದ್ದೀನಿ ಆಲ್ರೆಡಿ ತೊಗೊಂಡು, ವಾಶ್ ಆದ ತಕ್ಷಣ ಚೆನ್ನಾಗಿರಲ್ಲ, ತುಂಬ ಇದನ್ಸುತ್ತೆ, ಪಿಂಜಲ್ ಅಂತಾರಲ್ಲ ಆ ಥರ ಆಗಿದೆ ಅನಿಸುತ್ತೆ, ತುಂಬ ದಿನ ಬಾಳಿಕೆ ಬರೋಲ್ಲ. ಅಟ್ಲೀಸ್ಟ್ ನಾವೊಂದು 1200-1000 ಕೊಟ್ಟು ತೊಗೊಂಡಿರ್ತೀವಿ ಅಂತಂದರೆ, ಒಂದು ಅಕಾಡೆಮಿಕ್ ಇಯರ್, ಒಂದು ವರ್ಷ ಸ್ಕೂಲ್ ಮುಗಿಸೋರ್ಗಾರು ಮಕ್ಕಳು ಯೂನಿಫಾರ್ಮ್ ಹಾಕೋಬೇಕು, ಆ ರೀತಿ. ಸೊ ನೋಡಿ ಫ್ರೆಂಡ್ಸ್, ಈ ಮ್ಯಾಕ್ಸಿಗೆ ಶಾರ್ಟ್ಸ್ಗೆ ಹಾಕೊಳ್ಳೋದು ತುಂಬ ಚೆನ್ನಾಗಿದೆ. ಸೊ ನೆನ್ನೆ ಬಂದು ಆರ್ಡ್ರ್ ಮಾಡಿದ್ದೆ ಅಲ್ಲಿ ಅಂತ ಹೇಳ್ತೀನಿ. 1200 ಬಿಲ್ ಆಯಿತು ಅಂತ ಹೇಳಿದೆ. ನೋಡಿ ಮಿಕ್ಸ್ ನಮ್ಮ ಮನೆಯವ್ರು ಯೂಸ್ ಮಾಡ್ತಾರೆ ಸೋಪು, ನಾವು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟು ಇಡ್ಲಿ ರವೆ. ಸೊ ನಾಳೆ ಇಡ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೆ ರವೆ ಇರಲಿಲ್ಲ, ಹಾಗಾಗಿ ಮ್ಯಾಗಿ. ನಮ್ಮ ಚೋಟುಗೆ, ನಮ್ಮ ಫೇವ್ರೆಟ್. ಹೇಳ್ತೀರಲ್ವ ಯಾವಾಗಲೂ ಹೆಲ್ತಿ ಫುಡ್ ತಿನ್ನಿಸ್ತೀರಾ ಅಂತ. 15 ಡೇಸ್ ಒನ್ಸ್ ಇಲ್ಲ 20 ಡೇಸ್ ಒನ್ಸ್. ಸೊ ಇದ್ರದ್ದು ಒಂದು ಮ್ಯಾಗಿ ಬೇಕು ನಮ್ಮ ಮಕ್ಕಳಿಗೆ. ಫ್ರೆಂಡ್ಸ್, ಇದ್ರದ್ದೊಂದು ರೆಸಿಪಿ ನಾನು ಆ್ಯಕ್ಚುಲಿ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ, ಇದ್ರದ್ದೊಂದು ರೆಸಿಪಿ ಶೂಟ್ ಮಾಡ್ತೀನಿ ಸಾಟರ್ಡೆ ಅನಿಸುತ್ತೆ. ಅಂದರೆ ಈ ಜಂಕ್ ಫುಡ್ಡನ್ನು ಯಾವ ರೀತಿ ಅಟ್ಲೀಸ್ಟ್ ಒಂದು 50% ಹೆಲ್ತಿಯಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದಕ್ಕೆ. ಸೊ ಇದ್ರೊಂದು ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ. ಇದನ್ನು ತೊಗೊಂಡಿರೋದು, ಸೊ ಇದು ಫ್ರೀ ಬಂದಿದೆ. ಸೊ ವೆಜ್ಜೀಸ್ ಹಾಕಿ ಇದನ್ನು ಮಕ್ಕಳಿಗೆ ಯಾವ ರೀತಿ, ಮಾಮೂಲಿ ನೀವೆಲ್ಲ ಮಾಡ್ತಿರ್ತೀರಾ, ಏನಿದೆ ಮೇಡಮ್ ಅದರಲ್ಲಿ ವಾಟರ್ ಹಾಕ್ತೀರಾ, ಸಜೆಸ್ಟ್ ಹಾಕ್ತಿರೋದು ಪೌಡ್ರ್ ಕೊಡ್ತಾರೆ ಹಾಕ್ತೀರ ಅಂತ ಅನ್ನೋ ಆ ಥರ ಅಲ್ಲ. ನಂದು ಡಿಫ್ರೆಂಟ್ ಮೆಥಡಾಗಿ ಮ್ಯಾಗಿನ ಹೆಲ್ತಿಯಾಗಿ ಮಾಡಿ ತೋರಿಸ್ತೀನಿ. ಸೊ ಪ್ಲೀಸ್, ಅದಕ್ಕೆ ಹೇಳ್ತಿರೋದು, ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ, ಬೆಲ್ ಬಟನ್ ಏನಿದೆಯಲ್ಲ ಅದನ್ನು ಒತ್ತಿ. ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಷನ್ ಕೊಡುತ್ತೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿ, ಕಾರ್ತಿಕ ಪೌಡರ್ ಎಷ್ಟು 5, ಇನ್ನೂ ಮನೇಲಿದೆ ಹಾಗಾಗಿ 5 ತೊಗೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ ಈ ಪಾಕೆಟಲ್ಲಿ ಯಾವ ರೀತಿ ಇದೆ ಜಡೆ, ನನ್ನ ಮಕ್ಕಳದು ಅದೇ ರೀತಿ ಇದೆ, ಚಿಕ್ಕವಳದು ಅದೇ ರೀತಿ ಇದ್ದಿದ್ದು. ನಾವೇ ಸಮ್ಮರಲ್ಲಿ ಕಟ್ ಮಾಡಿಸಿದ್ದು. ಸೊ ಬೆಳೆಯುತ್ತೆ, ಮತ್ತೇನು ಚಿಕ್ಕವಳಲ್ಲ, ಆಮೇಲೆ ದೊಡ್ಡಳಾದ್ಮೇಲೆ ಬಾಯ್ ಕಟ್ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ ಅಂತ ನಾವು ಮಾಡಿಸಿದ್ದು. ನೋಡಿ ಇದೇ ರೀತಿ ಇದೆ. ಆ್ಯಕ್ಚುಲಿ ನೀವು ಕೇಳ್ತಿದ್ರಿ ತುಂಬ ಜನ, ಅಂದರೆ ನಾವಾದ್ರೂ ಫಂಕ್ಷನ್ಗೆ ಹೋದರೆ, ಹಿಂಗೆ ಚನ್ನಗಿರಿ ಶಾಪಿಂಗ್ ಹೋದರೆ, ಶಿವಮೊಗ್ಗ ಹೋದರೆ ತುಂಬ ಜನ, ನನ್ನ ದೊಡ್ಡ ಮಗಳು ಪಿಂಕು ಇದ್ದಾಳಲ್ಲ, ಅವಳದು ಹೇರ್ದು ಕೇಳ್ತಾಯಿದ್ರು, ನೀವೇನು ಹಾಕ್ತೀರಾ, ತುಂಬ ಚೆನ್ನಾಗಿದೆ ಹೇರ್ಸ್ ಅಂತ. ನನ್ನ ಮಗಳದು ಜಡೆ ಸೇಮ್ ಎಕ್ಸಾಕ್ಟ್ ಇದ್ರಲ್ಲಿ ನೋಡ್ತೀರಲ್ಲ, ನೀವೇನು ನೋಡ್ತಿದ್ದೀರಲ್ಲ, ಇದೇ ಥರ ಇದೆ.
ಮೇಲಿಂದ ತುದಿವರೆಗೂ ಇಷ್ಟೇ ದಪ್ಪ, ಇಷ್ಟೇ ಚೆನ್ನಾಗಿ ಹೆಲ್ತಿಯಾಗಿದೆ. ಒಂದು ಜೆನೆಟಿಕ್ಕು ಇರ್ಬೋದು, ಒಂದು ಜೀನ್ಸ್ ಇರ್ಬೋದು. ನಮ್ಮ ಹೇರ್ಸು ತುಂಬ ನಮ್ಮಮ್ಮಂದು, ನಮ್ಮದು, ನಮ್ಮ ಅಜ್ಜಿದೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಆಂಟಿ, ದೊಡ್ಡಮ್ಮ ಎಲ್ಲರದು, ಆಲ್ಮೋಸ್ಟ್ ನಮ್ಮ ರಿಲೇಷನ್ಸ್ ಎಲ್ಲರದು ಹೇರ್ ಸ್ವಲ್ಪ ತಿಕ್ಕಾಗಿ ನೋಡಿ. ನಾನು ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ಹೇರ್ ಕಲರ್ ಎಲ್ಲ ಮಾಡಿಕೊಂಡು. ಇದ್ರದ್ದು ಒಂದು ನಾನು ನಿಮಗೆ ಹೇರ್ದು ನಾವೇನು ತಪ್ಪು ಮಾಡ್ತೀವಿ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅಪ್ಕಮಿಂಗಲ್ಲಿ ತುಂಬ ಐಡಿಯಾಸ್ ಇದೆ, ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ. ಓಕೆ, ಕಮಿಂಗ್ ಟು ದ ಕಾರ್ತಿಕ. ಇದು ಕಾರ್ತಿಕ ಪೌಡರು ನೋಡಿ ಫ್ರೆಂಡ್ಸ್, ಇದು ಸಿಗುತ್ತೆ ಎಲ್ಲ ಕಡೆ. ನನ್ನ ಮಕ್ಕಳಿಗೆ ನಾನು ಶಾಂಪೂ ಹಾಕಲ್ಲ. ವೆರಿ ರೇರ್ ಕೇಸ್ ಯಾವುದಾದ್ರೂ ಫಂಕ್ಷನಿಗೆ ಹೋಗಬೇಕು ಅಂದ್ರಷ್ಟೇ ನಾನು ಶಾಂಪೂ ಯೂಸ್ ಮಾಡೋದು. ಆಲ್ಮೋಸ್ಟ್ ನಾನು ಅವರು ಒಂದು 5 ಇಯರ್ಸಿಂದ 4 ಇಯರ್ಸ್ವರೆಗೂ ಈ ಜಾನ್ಸನ್ ಶಾಂಪೂ ಹಾಕ್ತಾಯಿದ್ದೆ, ಹಿಮಾಲಯ ಹಾಕ್ತಾಯಿದ್ದೆ. ಆಮೇಲೆ ನನಗೆ ಬೇಡ ಅನ್ನಿಸ್ತು. ನಾನು ಯಾವಾಗ ಅವರಿಗೆ ಮನೆಯಲ್ಲೇ ಮಾಡಿದ್ದಂಥ ಕೊಬ್ಬರಿ ಎಣ್ಣೆ ಅಮ್ಮ ಮಾಡಿ ಕಳಿಸ್ತಾರೆ. ನಮ್ಮ ಅಮ್ಮನ ಮನೇಲಿ ತೆಂಗಿನ ತೋಟ, ಅಡಿಕೆ ತೋಟ ಇದೆಯಲ್ಲ, ಅವ್ರು ಮಾಡಿ ಕಳಿಸ್ತಾರೆ. ಆ ಎಣ್ಣೆ ಜೊತೆಗೆ ವೀಕ್ಲಿ ಒನ್ಸು ಸಂಡೇ ಈ ಹರಳೆಣ್ಣೆ ಅಂತಾರಲ್ಲ, ಕ್ಯಾಸ್ಟ್ರಾಲ್ ಆಯಿಲ್, ಕೈ ಎಣ್ಣೆ ಅಂತಾರೆ ಮಂಡ್ಯ ಸೈಡೆಲ್ಲ, ಅದನ್ನು ಹಚ್ಬಿಟ್ಟು ಚೆನ್ನಾಗಿ ಅದನ್ನು ಕಾಯಿಸ್ಬಿಟ್ಟು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಅದನ್ನು ಹಚ್ಚಿಬಿಟ್ಟು ಈ ಕಾರ್ತಿಕ ಹಾಕಿ ಸ್ನಾನ ಮಾಡಿಸ್ತಾ ಇದ್ದೆ. ಅವಾಗಿಂದ ಅವಳ ಹೇರಲ್ಲಿ ತುಂಬ ಬದಲಾವಣೆ ಶುರುವಾಯಿತು. ಬಟ್ ಇನ್ನೊಂದು ಟಿಪ್ಸ್ ಫ್ರೆಂಡ್, ಹರಳೆಣ್ಣೆನ, ಈ ಕೈ ಎಣ್ಣೆ ಅದೇ ಹೇಳಿದ್ನಲ್ಲ ಹರಳೆಣ್ಣೆ, ಕ್ಯಾಸ್ಟ್ರಾಲ್ ಆಯಿಲ್, ಅದನ್ನು ಮಳೆಗಾಲದಲ್ಲಿ ಹಚ್ಚಬಾರ್ದು, ಬೇಸಿಗೆ ಅಥವಾ ಮಳೆಗಾಲ ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡಿ ಅವ್ರಿಗೆ ಸೂಟ್ ಆದರೆ ಅದನ್ನು ಕಂಟಿನ್ಯೂ ಮಾಡಿ. ನಿಜವಾಗ್ಲೂ ಫ್ರೆಂಡ್ಸ್, ನೀವು ಬಿಲೀವೇ ಮಾಡಲ್ಲ, ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ತುಂಬ ತಿಕ್ಕಾಗಿ ಬರುತ್ತೆ ಹೇರ್ಸು. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ನಿಮ್ಮ ಅವಸರ ಇದೆ, ಗಡಿಬಿಡಿ ಇದೆ, ಕ್ಲೀನ್ ಆಗಲ್ಲ, ಮಕ್ಕಳು ಒಪ್ಪಲ್ಲ ಅಂತ ಶಾಂಪೂ ಹಾಕಬೇಡಿ. ಐ ಕಂಪ್ಲೀಟ್ಲಿ ಸ್ಟಾಪ್ಡ್ ಯೂಸಿಂಗ್ ಶಾಂಪೂ. ಅದು ಯಾವುದೇ ಶಾಂಪೂ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ, ಇದನ್ನೇ ಯೂಸ್ ಮಾಡ್ತಿರೋದು. ಅದಕ್ಕೆ ತೋರಿಸ್ತಾ ಇದ್ದೀನಿ. ಕಾರ್ತಿಕ ಪೌಡರ್ ಜಸ್ಟ್ ವಾಟರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 2 ಟೈಮ್ಸ್ ನಾನು ವಾಶ್ ಮಾಡ್ತೀನಿ ಅಷ್ಟೇ. ಇದು ನೋಡಿ, ಚಿರೋಟಿ ರವೆ 2-3 ಡಿಶ್ ಮಾಡಬೇಕು, ಸೊ ಅದಕ್ಕೆ ತರಿಸಿದ್ದೀನಿ. ಬಕ್ರಿ ಫ್ರೆಂಡ್ಸ್, ಇದನ್ನು ಹೇಳ್ತೀನಿ ಕೇಳಿ. ನಾನು ಒಂದು ತುಂಬ ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬರ್ತಿದ್ದೀನಿ. ಒಂದು ಡೆಲ್ಲಿ ಬೇಸ್ ಅವರು ಯೂಟ್ಯೂಬರು, ಹಿಂದಿ ಚಾನಲ್ ಅದು. ಅವರು ಚಾಯ್ ಲವರ್ ಅಂದರೆ ಟೀ ಲವರ್ ನನ್ನ ಥರನೇ. ಅವ್ರು ಈ ವಾಗ್ ಬಕ್ರಿ ಬಗ್ಗೆ ನನಗೆ ಹೇಳ್ತಾಯಿದ್ರು. ನೀವು ಯಾವ ಟೀ ಪುಡಿ ಯೂಸ್ ಮಾಡ್ತೀರಾ ಅಂದರೆ ನೋಡಿ, ವಾಗ್ ಬಕ್ರಿ ಅಂತ, ವಾಗ್ ಬಕ್ರಿ ಅಂತ. ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿರೋದು ನಿಮಗೆ ಉಲ್ಟಾ ಕಾಣಿಸ್ತಿದೆ ಫ್ರೆಂಡ್ಸ್. ಇದು ತುಮಕೋಸಲ್ಲಿ ಸಿಗುತ್ತೆ. ಯು ವೋಂಟ್ ಬಿಲೀವ್, ನಾವೇನು ಬರೀ ಯಾವಾಗಲೂ ಕಣ್ಣನ್ ದೇವನು, ರೆಡ್ ಲೇಬಲ್ ಅಂತ ಯೂಸ್ ಮಾಡ್ತೀವಲ್ಲ, ಅವಾಗ ಟೀ ಪುಡಿ ಚೇಂಜ್ ಮಾಡಿ ಸಕ್ಕತ್ತಾಗಿರುತ್ತೆ ಟೀ. ಐ ಲವ್ ಟೀ, ಐ ಆಮ್ ಎ ಟೀ ಲವರ್. ಯೂಶಲಿ ನಾವು ಲಿಕ್ವಿಡೇ ಯೂಸ್ ಮಾಡೋದು ನಮ್ಮದು ವಾಷಿಂಗ್ ಮಿಷಿನ್ಗೆ. ಏನಾದರೂ ಅವ್ರ ಪಪ್ಪಂದು ಶರ್ಟ್ಸ್ ಏನಾದರೂ ತೊಳಿಬೇಕು, ಕಾಲರ್ಸ್ ಎಲ್ಲ ಕ್ಲೀನ್ ಆಗಲ್ವಲ್ಲ, ಸೊ ಅವ್ರದ್ದೇನಾದರೂ ವೈಟ್ ಡ್ರೆಸ್ಸಸ್ ತೊಳಿಬೇಕು ಅಂದರೆ ಇದು ಒಂದು ಪೀಸ್ ತೊಗೊಂಬಂದಿವಿ ಅಷ್ಟೇ. ಆಗುತ್ತೆ, 1-2-3 ಮಂತ್ಸ್ ಆಗುತ್ತೆ ನಮಗೆ, ಬಿಕಾಸ್ ವಿ ಯೂಸ್ ಲಿಕ್ವಿಡ್. ನಿಮಗೆ ಗೊತ್ತು, ಇದು ನಮ್ಮ ಚೋಟು ಅನಿಲ್ ಹಪ್ಳ, ನಮ್ಮ ಇಮಾನ್ ಫೇವ್ರೇಟ್. ವೆನ್ ಎವರ್ ಶಿ ವಾಂಟ್, ಮಮ್ಮಿಗೆ ಸ್ವಲ್ಪ ಫ್ರೈ ಮಾಡಿಕೊಡಿ ಅಂತಲೇ. ಇದು ನೋಡಿ, ಇದು ಎಷ್ಟನೇದು ಗೊತ್ತಿಲ್ಲ ನಮ್ಮ ಮನೇಲಿ, 3 ಹೋಗ್ತಾನೆ ಇರುತ್ತೆ, ತರ್ತಾನೆ ಇರ್ತೀವಿ. ಜಸ್ಟ್ 45 ರುಪೀಸ್. ಅಷ್ಟೊಂದೇನು ಕ್ವಾಲಿಟಿ ಇಲ್ಲ, ನೋಡೋಣ. ಸೊ ಎಲ್ಲರೂ ಕ್ವಾಲಿಟಿ ಸಿಕ್ಕರೆ ತೊಗೊಂಡ್ಬರ್ತೀನಿ. ಹಂಗಾಗಿ ಜಸ್ಟ್ ಟೈಮ್ ಬಿಂಗ್ ತೊಗೊಂಬಂದಿರೋದು. ಮುರಿತಾನೆ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ವಿ ಆಲ್ 4 ಮೆಂಬರ್ಸ್ ಯೂಸ್ ದಿಸ್ ಇನ್ ಕಿಚನ್. ಒಂದೇನಾದ್ರು ಸೊಪ್ಪು ತೊಳಿಬೇಕಾ, ಕಾಳು ತೊಳಿಬೇಕಾ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಪಟ ಹೊಡಿತಾರೆ, ಮುರಿತಾರೆ. ಸೊ ಹಾಗಾಗಿ ಜಸ್ಟ್ ಗೊತ್ತಲ್ಲ, ಬೋಂಡ ಬಜ್ಜಿ ಕರಿಯೋಕ್ಕೆ. ಇದು ಈ ಸಲ ನಿಮ್ಮ ಸೆಲೆಕ್ಟ್ ಮಾಡಿರೋದು ಫುಡ್ ಬರ್ತಿ, ಗೊತ್ತಿಲ್ಲ ಯಾಕೆ ಒಳಗನ್ನು ಸೆಲೆಕ್ಟ್ ಮಾಡಿದ್ದು ಅಂತ. ಬಟಾಣಿ, ಈಗ ನೆಕ್ಸ್ಟು 1-2-3 ರೆಸಿಪಿಗೆ ಬಟಾಣಿ ಖಾಲಿಯಾಗಿತ್ತು. ಗ್ರೀನ್ ಬಟಾಣಿ, ವೈಟ್ ಇದೆ ಬಟ್ ಗ್ರೀನ್ ಬೇಕಿತ್ತು. ಶಾವಿಗೆ ಉಪ್ಪಿಟ್ಟಿಗೆ, ಮಾಮೂಲು ರವೆ ಉಪ್ಪಿಟ್ಟಿಗೆ, ಸೊ ಬೇಕಿತ್ತು. ಹಾಗಾಗಿ ನಾನು ತರಿಸಿದ್ದೀನಿ. ಇದು ಗೊತ್ತಲ್ಲ, ಬೋಟಿ ಎಲ್ಲ ಮಕ್ಕಳು ಫೇವ್ರೇಟ್ ಫ್ರೈಡ್ ಐಟಮ್. ದಿಸ್ ಈಸ್ ಒನ್ ಆಫ್ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಫೇವ್ರೇಟ್ ಕಾಫಿ ಪೌಡರ್. ಕಾಂಟಿನೆಂಟಲ್ ಆಫರ್ ಇತ್ತು, ಬೈ ಟು ಗೆಟ್ 1. ಸೊ ಬೈ ಟು ಗೆಟ್ 1 ಶಾಂಪು. ಫ್ರೆಂಡ್ಸ್, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ, ಎಲ್ಲ ಕಾಸ್ಟ್ಲಿ ಶಾಂಪು ಎಕ್ಸ್ಪೆರಿಮೆಂಟ್ ಮಾಡಿ ಇದಕ್ಕೆ ಬಂದು ನಿಂತಿದ್ದೀನಿ. ₹1 ಶಾಚೆಟಿಗೆ ಬಂದು ನಿಂತಿದ್ದೀನಿ. ಶಾಂಪು ರಿಯಲಿ ಇಟ್ ಡಸಂಟ್ ವರ್ಕ್. ನಾವು ಯಾವ ಕಾಸ್ಟ್ಲಿ ಶಾಂಪು ಯೂಸ್ ಮಾಡ್ತೀವಿ ಅದು ನಮ್ಮ ಕೂದಲನ್ನು ಹೆಲ್ತಿಯಾಗಿಡಲ್ಲ, ಜಸ್ಟ್ ಕೊಳೆ ತೆಗೆಯುತ್ತೆ ಅಷ್ಟೇ. ಕೆಮಿಕಲ್ಲು ಫ್ರೆಂಡ್ಸ್. ನಾನು ಪದೇ ಹೇಳ್ತಿದ್ದೀನಿ, ನಾನು ನನ್ನ ಈ ಬುದ್ಧಿ ಬಂದಾಗಲಿಂದ ನನ್ನ ಕೂದಲಿಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಅಂತಂದರೆ ಥ್ಯಾಂಕ್ ಗಾಡ್, ಐ ಹ್ಯಾವ್ ಟು ಥ್ಯಾಂಕ್ ಟು ಮೈ ಹೇರ್ಸ್. ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ತಡ್ಕೊಂಡಿದೆ ನಿಜವಾಗ್ಲೂ ಫ್ರೆಂಡ್ಸ್. ಅದಕ್ಕೆ ಹೇರ್ ಕೇರ್ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಎಷ್ಟು ಹೇಳಿದರೂ ಸಾಲದು ನಾವು ಮಾಡೋ ತಪ್ಪುಗಳ ಬಗ್ಗೆ, ನಮ್ಮ ಸ್ಕಿನ್ ಮೇಲೆ, ನಮ್ಮ ಫೇಸ್ ಮೇಲೆ, ನಮ್ಮ ಹೇರ್ಸ್ ಮೇಲೆ. ಆಮೇಲೆ ಡಯಟ್ ಅಂತ ಬೇರೆ ಮಾಡ್ತೀವಿ ಫ್ರೆಂಡ್ಸ್. ಈ ಕ್ರ್ಯಾಶ್ ಡಯಟ್ಸ್ ಅಂತ ಬೇರೆ ಮಾಡ್ತೀವಿ. ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದೆ. ತೂಕ ಇಳಿಸೋದಕ್ಕೆ ತುಂಬ ವೀಡಿಯೋಗಳು ಬರ್ತಾಯಿದೆ, ಮೀಟಿಂಗ್ ಮತ್ತು ಈ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ಗಳ ಬಗ್ಗೆ ಬರ್ತಾಯಿದೆ.
ಒಂದು ತಿಂಗಳಲ್ಲಿ ಹೇಗೆ ತೂಕ ಕಡಿಮೆ ಮಾಡ್ಕೊಳ್ಳೋದು, ಒಂದು ವಾರದಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದು, ಒಂದು ತಿಂಗಳಲ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋದು, 6 ತಿಂಗಳಿಗೆ ತೂಕ, ಇದೆಲ್ಲ ಸುಳ್ಳು ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತಿದ್ದೀನಿ, ಒಂದೊಂದು ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ನನ್ನ ಬಾಡಿ ಟೈಪೇ ಒಂಥರ ಇರುತ್ತೆ. ಈಗ ನೀವೇನು ವಿಡಿಯೋ ನೋಡ್ತಿದ್ದೀರ ನಿಮ್ಮ ಬಾಡಿ ಟೈಪೇ ಒಂಥರ ಇರುತ್ತೆ. ನನಗೆ ಸೂಟ್ ಆಗೋದು ನಿಮಗೆ ಸೂಟ್ ಆಗಲ್ಲ, ನನಗೆ ಇಷ್ಟ ಆಗೋದು ನಿಮಗೆ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದೆ ಈ ಫ್ಲೇವರ್ ನನಗೆ ಇಷ್ಟ ಆಗ್ಬೋದು, ಐ ರೆಕಮೆಂಡ್, ಬಟ್ ನಿಮಗೆ ಇಷ್ಟ ಆಗದೆ ಇರ್ಬೋದು. ಅಥವಾ ನಾನು ಮಕ್ಕಳ ವಿಚಾರದಲ್ಲೂ ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಹೇಳಿದೆ ನನ್ನ ಮಕ್ಕಳಿಗೆ ನಾನು ಹರಳೆಣ್ಣೆ ಯೂಸ್ ಮಾಡ್ತೀನಿ ಅಂತ, ಅದು ಅವ್ರಿಗೆ ಅಡ್ಜಸ್ಟ್ ಆಗಿದೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ಯೂಸ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ನೀವು ಇವಾಗ ಸಡನ್ನಾಗಿ ಈಗ ನಿಮ್ಮ ಮಕ್ಕಳು 8th 9th 7th 6th ಓದ್ತಿರ್ತಾರೆ, ಆಲ್ರೆಡಿ ಮೆಚೂರ್ ಬಂದಿರ್ತಾರೆ ಅಥವಾ ಮೆಚೂರ್ ಆಗಿರ್ತಾರೆ, ಪ್ಯೂಬರ್ಟಿ ಸ್ಟೇಜ್ ದಾಟಿರ್ತಾರೆ. ಇವಾಗ ನೀವು ಮಕ್ಕಳಿಗೆ ಹರಳೆಣ್ಣೆ ಹಚ್ಚಿದ್ರೆ ಅದು ಹಿಡಿಯೋದು ಸ್ವಲ್ಪ ಕಷ್ಟ. ಹಾಗಾಗಿ ಸಡನ್ನಾಗಿ ನಾನು ಹೇಳಿದೆ ಅಥವಾ ಯಾವುದೋ ಯೂಟ್ಯೂಬರ್ ಹೇಳಿದ್ರು ಅಂತ ಸಡನ್ನಾಗಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ಅದು ಅಡ್ಜಸ್ಟ್ ಆಗುತ್ತಾ ನೋಡಿ. ಹರಳೆಣ್ಣೆ ಆಗಿರ್ಬೋದು, ಈಗ ನೋಡಿ, ಈಗ ಕಾರ್ತಿಕ ಚಿಕ್ಕ ವಯಸ್ಸಿಂದನೂ ನಾನು ನನ್ನ ಮಕ್ಕಳಿಗೆ ಅದನ್ನು ಯೂಸ್ ಮಾಡಿರೋದ್ರಿಂದ ಅವ್ರಿಗೆ ಅದು ಇರಿಟೇಷನ್ ಅನಿಸಲ್ಲ. ಇದು ಯಾವ ಥರ ಅಂದರೆ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೆ ಇವಾಗ ಗೊತ್ತು, ಟೀನೇಜರ್ಸ್ ಎಲ್ಲ ಸ್ವಲ್ಪ ಲಾಂಗ್ ಹೇರ್ಸ್ ಇರುತ್ತೆ, ಸ್ಕೂಲಿಗೆಲ್ಲ ಜಡೆ ಹಾಕ್ಕೊಂಡು ಹೋಗ್ತಿರ್ತಾರೆ. ತುಂಬ ಶೈನಿ ಬೌನ್ಸಿ ಟೈಪ್ ಬರಲ್ಲ ಹೇರ್ಸ್. ಈಗ ನೀವು ಶಾಂಪೂ ಹಾಕಿದಾಗ ಹೇರ್ ಬೌನ್ಸಿ ಟೈಪು, ಶೈನಿ ಟೈಪು ಅಥವಾ ಫ್ರಾಗ್ರೆನ್ಸು, ಆ ಶಾಂಪೂ ಸ್ಮೆಲ್ಲೆಲ್ಲ ಹೇರಲ್ಲಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ. ಬಟ್ ಇದು ಆ ಥರ ಅಲ್ಲ. ತಲೆ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಕಣ್ಣು ಉರಿಯೋದು ಅನಿಸುತ್ತೆ, ಇರಿಟೇಷನ್ ಅನಿಸುತ್ತೆ, ಸ್ವಲ್ಪ ಉಜ್ಜಿ ತಿಕ್ಕಬೇಕಾಗತ್ತೆ. ಸೊ ಮಕ್ಕಳಿಗೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಪಟ ಅಂತ ಯಾರೋ ಹೇಳಿದ ತಕ್ಷಣ ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಟೈಮ್ ತೊಗೊಳ್ಳಿ, ಅಡ್ಜಸ್ಟ್ ಮಾಡಿ. ಒಂದು ವಾರ ಇದನ್ನು ಯೂಸ್ ಮಾಡಿ, ಒಂದು ವಾರ ಶಾಂಪೂ ಯೂಸ್ ಮಾಡಿ, ಅಥವಾ ಕೈ ಎಣ್ಣೆ ಹಾಕಿ ಇದನ್ನು ತೊಳೆದಾದ್ಮೇಲೆ ಇನ್ನೂ ಜಿಡ್ಡೋಗಿಲ್ಲ ಅಂದರೆ ಸ್ವಲ್ಪ ಶಾಂಪೂನ ಯೂಸ್ ಮಾಡಿ. ಇನಿಷಿಯಲ್ ಸ್ಟೇಜು ಸ್ವಲ್ಪನೇ ನಿಧಾನಕ್ಕೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ಒಂದು 3 ಮಂತ್ಸ್ 6 ಮಂತ್ಸ್ ಆದ ಶೇಂಗಾ ಫ್ರೆಂಡ್ಸ್, ಇದು ಬಡವರ ಬಾದಾಮಿ. ನಮ್ಮನೇಲಿ ಬಾದಾಮಿ ಇದೆ, ನಮ್ಮ ಮಕ್ಕಳಿಗೆ ಬಾದಾಮಿನ ನೆನೆಸ್ಕೊಡ್ತೀನಿ. ಬಟ್ ಇದು ನಮ್ಮ ಮಕ್ಕಳಿಗೆ ವೀಕ್ಲಿ 2 ಟೈಮ್ಸ್ ನಾನು ಇದನ್ನು ಸ್ನ್ಯಾಕ್ಸ್ ಟೈಪ್ ಥರ ಕೊಡ್ತೀನಿ. ಯಾವ ರೀತಿ ಅಂದರೆ ಸೋಪ್ ಮಾಡ್ತೀನಿ. ಸೊ ಬೆಳಗ್ಗೆ ಸೋಪ್ ಮಾಡಿ ಸಂಜೆ ಸ್ಕೂಲಿಂದ ಬರ್ತಾರಲ್ಲ ಆವಾಗ ಡೇಟ್ಸ್ ಜೊತೆ ಇದನ್ನು ನಾನು ಕೊಡ್ತೀನಿ. ಇದು ಮತ್ತು ಡೇಟ್ಸು, ಡ್ರೈ ನಟ್ಸ್ ಎಲ್ಲ ತಿಂತಿರ್ತಾರೆ. ಸೊ ಆಲ್ಟರ್ನೇಟಿವ್ ವೀಕ್ಲಿ ನಾಟ್ ಮೋರ್ ದೆನ್ 2 ಟೈಮ್ಸ್ ಖಂಡಿತ ಮಕ್ಕಳಿಗೆ ಮಕ್ಕಳಿಗೆ ನೆನೆ ಹಾಕಿರುವಂಥ ಶೇಂಗಾ, ಹೆಸರು ಕಾಳು ಕೊಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡಿ, ಇದೇನು ಗೊತ್ತಾ, ಬಾಡಿ ವಾಶ್. ಎಸ್, ಶಾಂಪೂ ಅಲ್ಲ ಫ್ರೆಂಡ್ಸ್, ಇಷ್ಟೊತ್ತರ ದಿಸ್ ಈಸ್ ಬಾಡಿ ವಾಶ್ ಫ್ರೆಂಡ್ಸ್. ಒಂದು 1 ಇಯರ್ ಆಯಿತು ಅನಿಸುತ್ತೆ, ವಿ ಆರ್ ನಾಟ್ ಯೂಸಿಂಗ್ ಸೋಪ್, ಅಂದರೆ ಬಾಡಿ ಸೋಪ್. ಇದು ನಮ್ಮ ಮನೆಯವ್ರದ್ದು, ಅದೇ ಹೇಳ್ತೀನಿ, ಇದು ನಮ್ಮ ಮನೆಯವ್ರಿಗೆ ಯೂಸ್ ಮಾಡ್ತಿರೋದು, ನಮ್ಮ ಹಸ್ಬೆಂಡು. ನಾವು ಮಕ್ಕಳು ವಿ ಕಂಪ್ಲೀಟ್ಲಿ ಸ್ಟಾಪ್ ಯೂಸಿಂಗ್ ಸೋಪ್, ವಿ ಆರ್ ಯೂಸಿಂಗ್ ಓನ್ಲಿ ಬಾಡಿ ವಾಷಸ್ ಫ್ರೆಂಡ್ಸ್. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮಾರ್ಕೆಟಲ್ಗಳಲ್ಲಿ ಸಿಗುತ್ತೆ, ಅಂಗಡಿಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಬಾಡಿ ವಾಶ್ ಯೂಸ್ ಮಾಡಿದಾಗಲಿಂದ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಆಗೋದು ಕಡಿಮೆ ಆಗಿದೆ ಫ್ರೆಂಡ್ಸ್. ನೋಡಿ, ಮೈ ಟ್ಯಾಟ್ಯೂ ಐ ಹ್ಯಾವ್ ಮೆನಿ ಟ್ಯಾಟ್ಯೂಸ್. ಎಸ್, ಟ್ಯಾಟ್ಯೂಸ್ ಬಗ್ಗೆ ಹೇಳ್ತೀನಿ ಇನ್ನೊಂದು ದಿವಸ. ಬಾಡಿ ವಾಶ್ ನಿಮಗೆ ತುಂಬ ವೆರೈಟಿ ಸಿಗುತ್ತೆ, ಬ್ರ್ಯಾಂಡೆಡ್ ಸಿಗುತ್ತೆ, ಇಲ್ಲ ಇದಕ್ಕಿಂತನೂ ನಿಮಗೆ ಫೋಮ್ಲೆಸ್ ಬಾಡಿ ವಾಷಸ್ ಸಿಗುತ್ತೆ. ವಿ ಸ್ವಿಚ್ ಟು ಬಾಡಿ ವಾಶ್ ಬಿಕಾಸ್ ನಮಗಿದು ಸೂಟ್ ಆಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಒಂದು 4-5 ಥರ ಫ್ರ್ಯಾಗ್ರೆನ್ಸ್ ನೋಡ್ತಿರ್ಬೋದು. ನಾನಿನ್ನು ತೋರಿಸ್ತೀನಿ ಎಷ್ಟು ಥರ ಇದೆ ಅಂತ ನಮ್ಮ ವಾಶ್ರೂಮಿಂದ ತಂದುಬಿಟ್ಟು. ಸೊ ಇದನ್ನು ತೊಗೊಂಬಂದು ನೋಡಿ, ಆಫರ್ ಇತ್ತು. ಸೊ ಒಂದೊಂದು ದಿನ ಒಂದೊಂದು ಯೂಸ್ ಮಾಡ್ತಾರೆ, ಅವ್ರವ್ರ ಇಷ್ಟ. ಸೊ ಬಾತ್ರೂಮಲ್ಲಿರುತ್ತೆ, ಅವ್ರಿಗೆ ಆಗಬೇಕು ಅದನ್ನು. ಇದಕ್ಕೆ ಸ್ಪಾಂಜ್ ಬರುತ್ತೆ, ಇದನ್ನು ಜಸ್ಟ್ ಬೈ ಹ್ಯಾಂಡಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಬಾಡಿ ಸ್ಪಾಂಜ್ ಬರುತ್ತೆ, ಅದು ನನ್ನ ಮಕ್ಕಳಿಗೆ ನಾನು ಕಲಿಸ್ಬಿಟ್ಟಿದ್ದೀನಿ ಯಾವ ರೀತಿ ಬಾಡಿ ವಾಶ್ ಯೂಸ್ ಮಾಡೋದಂತ. ಸೊ ದೇ ಯೂಸ್ ಓನ್ಲಿ ಬಾಡಿ ವಾಶ್. ಸೊ ತೋರಿಸ್ತೀನಿ, ಎಲ್ಲ ಲಗ್ಸ್ತೆ ಎಷ್ಟು ಖಾಲಿ ಮಾಡಿದೆ ನೋಡಿ. ಇದೆರಡು ಆಲ್ರೆಡಿ ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ ನೋಡಿ. ಇದೊಂದು ಮೊನ್ನೆ ತೊಗೊಂಬಂದಿದ್ದು, ಯಾವುದಿದು ಸ್ಯಾಂಡಲ್ವುಡ್, ಇದು ರೋಸ್ ಸ್ವಲ್ಪ ಖಾಲಿ ಆಗಿದೆ, ಇದು ಆರ್ಚಿಡ್, ಇದು ಯಾವುದು, ಇದು ಮ್ಯಾಂಗೋಲಿಯಾ ಮ್ಯಾಜಿಕ್ ಅಂತ. ಇದು ಲೈಫ್ ಬಾಯ್ ಕೂಲಿಂಗ್. ಸೊ ಬಾಡಿ ಕೂಲ್ ವಾಶ್. ಈಗ ಸಮ್ಮರ್ ಅಲ್ವಾ, ಸೊ ಹಾಗಾಗಿ ಬಾಡಿ ಕೂಲ್ ವಾಶ್ ತಂದಿದ್ದೀನಿ. ನೀವು ಹೇಳ್ತಿರ್ಬೋದು ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ, ಆದರೂ ಇನ್ನೂ ಸ್ವಲ್ಪ ಮಳೆಗಾಲ ಅಷ್ಟೊಂದು ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ನನಗೆ ಅಂತ ನಾನು ತೊಗೊಂಡ್ಬಂದಿದ್ದೀನಿ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ಐ ಡೋಂಟ್ ಸೇ ಮಿನಿ ಶಾಪಿಂಗ್. ಸೊ ಇಷ್ಟು ನನ್ನ ಟೈಮ್ ಪಾಸ್ ಶಾಪಿಂಗ್ ಅಂತ ಹೋದಾಗ ತೊಗೊಂಡು ಬಂದಿರೋ ಅಂಥದ್ದು. ಇಮ್ಯಾಜಿನ್ ಮಾಡಿ, ಇನ್ನು ಶಾಪಿಂಗಿಗೆ ಅಂತ ಹೋದರೆ ನಾವು ಎಷ್ಟು ತೊಗೊಂಬರ್ತೀವಿ ಅಂತ. ನಮ್ಮ ಮನೇಲಿ ಸುಮ್ಮನೆ ನಮ್ಮ 4 ಜನನೂ ಹೋದ್ರೂ, ಸ್ಪಾರಿಗೆ ಹೋದ್ರೂ 5,000 8,000 ಬಿಲ್ ಮಾಡ್ತೀವಿ. ನಮ್ಮ ಮನೇಲಿ ಅಂತಾರೆ, ಏನು ತೊಗೊಂಡಿರ್ತೀವಿ, ಅದರಲ್ಲಿ ಅಕ್ಕಿ ಇರಲ್ಲ, ಬೇಳೆ ಇರಲ್ಲ, ಎಣ್ಣೆ ಇರಲ್ಲ, ಲಿಟ್ರಲಿ ಫ್ರೆಂಡ್ಸ್ ಏನಿರಲ್ಲ, ಏನು 8,000 ಇರುತ್ತೆ ಅಂತ. ಫ್ರೂಟ್ಸು
ಈ ಸ್ಪಾರಲ್ಲಿ ಈ ಎಕ್ಸಾಟಿಕ್ ಫ್ರೂಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂದರೆ ಈ ನಮ್ಮ ದೇಶದಲ್ಲಿ ಸಿಗದೇ ಇರುವಂಥದ್ದು, ಈ ವೆನಿಲಾ ಆಗಿರ್ಬೋದು, ಪ್ಲಮ್ಸ್ ಆಗಿರ್ಬೋದು, ಲಿಚಿ ಆಗಿರ್ಬೋದು, ತುಂಬ ಸ್ಪಿನಾಚ್, ತುಂಬ ತುಂಬ ವೆರೈಟಿ, ಬೆಲ್ ಪೆಪ್ಪರ್ಸ್ ಆಗಿರ್ಬೋದು, ಸ್ಮಾಲ್ ಮಿನಿ ಕುಕ್ಯುಂಬರ್ಸ್ ಆಗಿರ್ಬೋದು, ಈ ಥರ ಎಲ್ಲ ಬರುತ್ತೆ. ಲೆಟುಸಿ ಆಗಿರ್ಬೋದು, ಬ್ರೋಕಲಿ ಆಗಿರ್ಬೋದು, ಪನ್ನೀರು, ಎಕ್ಸಾಟಿಕ್ ಪನ್ನೀರ್ ಅಂತ, ಫ್ಲೇವರ್ಲೆಸ್ ಇದೆಲ್ಲ ತೊಗೊಂಬಂದ್ಬಿಡೋ ಹಾಕೊಂಬಿಡೋದು ಕಾರ್ಟಿಗೆ. ಮತ್ತು ಒಂದು 5-6 ಥರ ವೆರೈಟಿ ಡ್ರೈ ನಟ್ಸು, ಸಬ್ಜಾ ಸೀಡ್ಸು ಎಲ್ಲ ತುಂಬಿಸ್ಬಿಡೋದು. ಬಿಲ್ಲಿಗೆ ಹೋಗೋದು, ಆಫರ್ ಇರುತ್ತೆ ಚೆನ್ನಾಗಿ, ಅದು ಇದು ತಿನ್ನೋದು ತೊಗೊಂಬಿಡೋದು. ಇದನ್ನು ಬಿಲ್ ಮಾಡ್ತೀವಿ. ಮತ್ತು ಒಂದು 2-3 ಬಟ್ಟೆ ತೊಗೊಂಬಿಡೋದು. ಸ್ಪಾರಲ್ಲಿ ತುಂಬ ಚೆನ್ನಾಗಿ ಆಫರ್ ಇರುತ್ತೆ, ಶಿವಮೊಗ್ಗ ಸ್ಪಾರಲ್ಲಿ. ಸುಮ್ಮನೆ ಅದನ್ನೇ ಹೇಳ್ತಾರೆ, ಹೊಟ್ಟೆಗೆ ತಿನ್ನೋದಲ್ಲ ಮಾಡೋದಲ್ಲ, ಬರೀ ಈ ಥರದ್ದು ತೊಗೊಂಬರ್ತೀರಾ, ಈ ಹಣ್ಣು ತರಕಾರಿ ಎಲ್ಲ ಹೊಟ್ಟೆ ತುಂಬಿಸುತ್ತಾ? ಮನೆಗೆ ರೇಷನ್ ಇರಲ್ಲ, ಅದರಲ್ಲಿ ಏನೂ ಇರಲ್ಲ. ಹಣ್ಣು ತಿಂದು ಮತ್ತು ಊಟ ಮಾಡಬೇಕು. ಈ ತರಕಾರಿಗಳೆಲ್ಲ ನಮ್ಮ ಸೌತ್ ಇಂಡಿಯನ್ ಡಿಶಸ್ ಮಾಡೋಕ್ಕೆ ಬರಲ್ಲ. ಸೊ ಈ ರೀತಿ ಹುಚ್ಚಾಟಗಳನ್ನ ನಾವು ನಮ್ಮ ಮಕ್ಕಳು ಸ್ವಲ್ಪ ಆಡ್ತಾ ಇರ್ತೀವಿ. ಬಿಕಾಸ್ ಫ್ರೆಂಡ್ಸ್, ನಾವು ದುಡಿಯೋದೇ ಖರ್ಚು ಮಾಡೋದು ಅಂದರೆ ನಮಗೆ ಏನು ಖುಷಿ ಕೊಡುತ್ತೋ ಅದಕ್ಕೆ ನಾವು ಖರ್ಚು ಮಾಡ್ತೀವಿ. ಈಗ ಶಾಪಿಂಗ್ ನಮಗೆ ತುಂಬ ಇಷ್ಟ. ಸೊ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ಆದಷ್ಟು ಫ್ರೂಟ್ಸು, ವೆಜಿಟೇಬಲ್ಸು ನಮ್ಮ ಮಕ್ಕಳಿಗೆ ನಾನು ಇನ್ನೊಂದು ಪ್ರಾಕ್ಟೀಸ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿರೋದು, ನಮ್ಮದೆಷ್ಟೇ ಸಾಲ ಇರಲಿ, ನಮ್ಮದೆಷ್ಟೇ ಖರ್ಚಿರಲಿ, ನಮ್ಮ ದುಡಿಮೆ ಎಷ್ಟೇ ಇರಲಿ, ಮಕ್ಕಳಿಗೆ ಒಳ್ಳೊಳ್ಳೆ ಬಟ್ಟೆಗಳು, ಆಮೇಲೆ ಅವ್ರಿಗೆ ಹಾಲು ಮೊಸರು ತುಪ್ಪಕ್ಕೆ ಯಾವತ್ತೂ ಕೊರತೆ ಬರದೇ ಇರೋ ಥರ ಯಾವಾಗಲೂ ನಮ್ಮ ಮನೇಲಿ 1.5-2 ಲೀಟ್ರ್ ಹಾಲು ತೊಗೋತೀವಿ. ಅದನ್ನು ಕಡಿಮೆ ಮಾಡಲ್ಲ. ಆಮೇಲೆ ನೆಕ್ಸ್ಟು ಹಣ್ಣು ತರಕಾರಿ, ಅವ್ರಿಗೆ ಡ್ರೈ ಫ್ರೂಟ್ಸ್, ಡ್ರೈ ನಟ್ಸ್, ಇದನ್ನು ನಾನು ಮೊದಲಿಂದನೂ ಪ್ರಾಕ್ಟೀಸ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಡ್ರೈ ನಟ್ಸ್ ಯಾವಾಗಲೂ KG ಗಟ್ಟಲೆ ತಂದೆ ಅವ್ರಿಗೆ ತಿನ್ನಿಸೋದು. ಯಾಕಂದರೆ ನಾವೇನು ಚಿಕ್ಕ ವಯಸ್ಸಲ್ಲಿ ತಿನ್ನಿಸ್ತೀವೋ ಅದೇ ಮಕ್ಕಳಿಗೆ ಹಿಡಿಯೋದು, ಇಲ್ಲಾಂದರೆ ಅಲರ್ಜಿ ಆಗಿಬಿಡುತ್ತೆ. ಒಂದು ಏಜ್ ಬಂದಮೇಲೆ ತಿನ್ಸೋಕೆ ಹೋದರೆ ಅಲರ್ಜಿ ಆಗಿಬಿಡುತ್ತೆ. ಇವಾಗ ನೀವು ನಾನ್ ವೆಜ್ ನೋಡ್ತಿರ್ಬೋದು, ಚಿಕ್ಕ ವಯಸ್ಸಿಂದ ಮೊಟ್ಟೆ ಅದನ್ನೆಲ್ಲ ಅಭ್ಯಾಸ ಮಾಡಿದಷ್ಟೇ ಮಕ್ಕಳು ತಿನ್ನೋದು. ದೊಡ್ಡವರಾದ್ಮೇಲೆ ಈಗ ನಮ್ಮ ಮಕ್ಕಳು ತಿನ್ಸೋಕೆ ಹೋಗಿ ತಿನ್ನಲ್ಲ, ಬಿಕಾಸ್ ಅವ್ರಿಗೆ ಅಭ್ಯಾಸ ಇಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿಂದನೇ ನಾನು ಅದನ್ನು ರೂಢಿ ಮಾಡ್ಕೊಂಡು ಬಂದಿರೋದ್ರಿಂದ ಅವರ್ ಕಿಡ್ಸ್ ಅಂದರೆ ಮೈ ಕಿಡ್ಸ್ ಲವ್ ಡ್ರೈ ನಟ್ಸ್, ಲವ್ ಡ್ರೈ ಫ್ರೂಟ್ಸ್, ಕಾಳುಗಳು ಅವೆಲ್ಲ ತುಂಬ ಇಷ್ಟಪಡ್ತಾರೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಹೇಳ್ತಿದ್ದು ಇದೇ ಹೇಳಿದ ನೇರಳೆ ಹಣ್ಣು ಆಗಿರ್ಬೋದು, ಆಮ್ಲ ಆಗಿರ್ಬೋದು, ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನೇರಳೆ ಹಣ್ಣು. ಆಮೇಲೆ ಇದು ಯಾವುದು ಬೆಟ್ಟದ ನೆಲ್ಲಿಕಾಯಿ, ಅವರೇ ಉಪ್ಪು ಹಚ್ಕೊಂಡು ತೊಗೊಂಡು ತಿಂತಾ ಇರ್ತಾರೆ. ದೇ ಎಂಜಾಯ್ ದಟ್. ನಾನು ಮೊನ್ನೆ ಶಳ್ಕಾಯಿ ಉಪ್ಪಿನಕಾಯಿ ಹಾಕಿದೆ. ನಮ್ಮ ಮಕ್ಕಳಿಗೆ ಅದೆಲ್ಲ ಟ್ರೆಡಿಷನ್ ಫುಡ್ ಗೊತ್ತು. ಸೀಗೆ ಸೊಪ್ಪು ಗೊತ್ತು, ಕಳಲೆ ಗೊತ್ತು, ಬಾಳೆ ದಿಂಡಿನ ಪಲ್ಯ ಗೊತ್ತು, ಎಲ್ಲದನ್ನೂ ಮಾಡ್ತೀನಿ ನಾನು. ಅಂದರೆ ತುಂಬ ಟ್ರೆಡಿಷನ್ನಾಗೂ ಮಾಡ್ತೀನಿ, ತುಂಬ ಮಾಡ್ರನ್ನಾಗೂ ನಾನು ಅಡುಗೆಗಳನ್ನು ಮಾಡಿ ಮಕ್ಕಳಿಗೆ ತಿನ್ನಿಸ್ತೀನಿ. ಬಟ್ ತುಂಬ ಆಯಿಲ್ ಐಟಮ್ಸ್ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸಿಗೆ ಯಾರಿಗಾದರೂ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ನ ನೀವು ಶೇರ್ ಮಾಡಬೇಕು ಅಂತಿದ್ರೆ ನನ್ನ ಚಾನಲ್ ಲಿಂಕನ್ನು ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಫ್ರೆಂಡ್ಸ್, ಆ್ಯಕ್ಚುಲಿ ಏನೇನು ತೊಗೊಂಬಂದಿದ್ದೆ ಅನ್ನೋದನ್ನು ನಾನು ಡೈರೆಕ್ಟಾಗಿ ಮಾತಾಡಿಬಿಟ್ಟು ಇವತ್ತು ನೋಡೋಣ ಯಾವ ರೀತಿ ಬರುತ್ತೆ, ಶೂಟ್ ಮಾಡೋಣ, ಯಾವಾಗಲೂ ವಾಯ್ಸ್ ಓವರ್ ಕೊಡ್ತಿರ್ತೀನಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ವಾಯ್ಸ್ ಓವರ್ ಕೊಡಿದೆ, ಡೈರೆಕ್ಟಾಗಿ ವಾಯ್ಸನ್ನು ಹ್ಯಾಡ್ ಮಾಡಿದ್ದೀನಿ. ಫ್ರೆಂಡ್ಸ್, ಅದಾಗಿತ್ತು ಶಾಪಿಂಗ್. ನಾನು ಏನೇನು ಮಾಡಿ ಬಂದಿದ್ದೆ ಅನ್ನೋದನ್ನು ಜಸ್ಟ್ ಒಂದು ಸ್ಮಾಲಾಗಿ ಕೆಲವೊಂದು ನಾನು ಇಂಟ್ರಾಕ್ಷನ್ ಮಾಡಬೇಕಿತ್ತು, ಹೇಳಬೇಕಿತ್ತು ಕೆಲವೊಂದು ಮಾತುಗಳನ್ನ, ಹಾಗಾಗಿ ನಾನು ಡೈರೆಕ್ಟಾಗಿ ಆ ರೀತಿ ಶೂಟ್ ಮಾಡಿದ್ದೀನಿ. ಇದು ನೋಡಿ ಅವತ್ತಿನ ಬೆಳಿಗ್ಗೆದು ತಿಂಡಿ. ಸೊ ತಿಂಡಿ ಕ್ಲಿಪ್ಪಿಂಗ್ಸ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಆ್ಯಕ್ಚುಲಿ ಹುಳ್ಳಿಕಾಳಿಂದು, ಮೊಳಕೆ ಕಾಳು, ಹುಳ್ಳಿಕಾಳು ಮತ್ತು ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಮಾಡಿದ್ದೆ. ರೆಸಿಪಿ ಯಾವುದು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ನೋಡಿ ಗಂಜಿ ಮಾಡ್ತಾಯಿದ್ದೀನಿ ಹಾಲು ಹಾಕ್ಬಿಟ್ಟು. ನಮ್ಮ ಮಕ್ಕಳಿಗೆ ಯೂಶ್ವಲಿ ವೀಕಲ್ಲಿ 3 ಟೈಮ್ಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆ ನಾನು ಗಂಜಿ ಕೊಡ್ತೀನಿ. ಸಾಧ್ಯವಾದರೆ ನಂಗೆ ಟೈಮ್ ಇದ್ದರೆ ಡೈಲಿ ಕೊಡ್ತೀನಿ. ಬಟ್ ಐ ವಿಲ್ ಟ್ರೈ ಟು ಗಿವ್ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ನಾನು ಮಾರ್ನಿಂಗು. ಏನಿಲ್ಲ ಫ್ರೆಂಡ್ಸ್, ಮನೇಲಿ ನಾವೇನು ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ರಾಗಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿಬಿಟ್ಟು, ರಾಗಿ ಹಿಟ್ಟು ಹಾಕಿಬಿಟ್ಟು, ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದು ಗಂಟಿಲ್ದಂಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಗಂಜಿ ಥರ ನಾನು ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಹಾಕಿಬಿಟ್ಟು ಡೈರೆಕ್ಟಾಗಿ ಹಾಲು ಕೊಟ್ಟರೆ ನನಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ಒಂದೊಂದು ಸಲ ಕೊಡ್ತೀನಿ ಹಾಲು ಫ್ರೆಶ್ ಆಗಿದ್ದಾಗ. ಬಟ್ ಹಾಲು ಫ್ರೆಶ್ ಆಗಿಲ್ಲ, ಒಂದಿನದ್ದು ನೈಟ್ ಕಾಯಿಸಿದ್ದು ಅಂತಂದರೆ ಬೆಳಗ್ಗೆ ನಾನು ಈ ರೀತಿ ಗಂಜಿ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಮಕ್ಕಳಿಗೆ ಆದಷ್ಟು ಬ್ಯಾಲೆನ್ಸ್ ಫುಡ್ಡನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿ. ಯಾವುದೋ ಬರೀ ಒಂದು ಟೈಪ್ ಫುಡ್ ಕೊಟ್ಟರೆ ಮಕ್ಕಳಿಗೆ ಬೇಕಾದಂತಹ ಡೈಲಿ ಬೇಕಾದಂಥ ನ್ಯೂಟ್ರಿಷನ್ಸ್ ಸಿಗಲ್ಲ ಫ್ರೆಂಡ್ಸ್. ಇವಾಗ ನೋಡಿ, ನಾನು ಇವತ್ತು ಮುದ್ದೆ ಮಾಡೋಣ ಅಂದ್ಕೊಂಡೆ, ಬೆಳಗ್ಗೆ ಮುದ್ದೆ ಬೇಡ ಮಮ್ಮಿ ನನಗೆ ಅಂದರು. ಹಾಗಾಗಿ ಸೊ ರಾಗಿ ನಾವು ಮುದ್ದೆಯಲ್ಲಿ ತಿಂದರೆ ಏನು ನಮಗೆ ಐರನ್ನು, ಮ್ಯಾಗ್ನೀಷಿಯಮು ಮತ್ತು ಪ್ರೋಟೀನ್ ಬರುತ್ತೆ, ಅದನ್ನು ನಾನು ಈ ರೀತಿ ಗಂಜಿ ಮಾಡಿ ಕುಡಿಸ್ಬಿಡ್ತೀನಿ. ಯಾಕಂದರೆ ಬೆಲ್ಲದಲ್ಲಿ ಐರನ್ ಇದೆ.
ಅದೇ ರೀತಿ ರಾಗಿಲೂ ಯಥೇಚ್ಛವಾಗಿ ಐರನ್ ಇರುತ್ತೆ. ಹಾಲು ಹಾಕೋದ್ರಿಂದ ಅವರಿಗೆ ಬೇಕಾದಂಥ ಕ್ಯಾಲ್ಶಿಯಂ ಇವತ್ತಿಂದ ಸಪ್ಲೈ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಅವ್ರಿಗೆ ಕೊಡೋವಂಥ ಮೀಲ್ಸನ್ನು ಬ್ಯಾಲೆನ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ನೋಡಿ, ಇಲ್ಲಿ ರೈಸ್ ಬಿಸಿಯಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ನನ್ನ ಮಕ್ಕಳು ಬಾಕ್ಸಿಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಹಠ ಮಾಡಲ್ಲ. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಆದಷ್ಟು ನಾನು ಈ ರೀತಿ ವೆರೈಟಿ ಅಡುಗೆ ಮಾಡಿಬಿಟ್ಟವ್ರಿಗೆ ಬ್ಯಾಲೆನ್ಸ್ ಆಗಿ ನಾನು ಕೊಡ್ತೀನಿ. ನಮ್ಮ ಮಕ್ಕಳು ಮೊಟ್ಟೆನೂ ತಿನ್ನಲ್ಲ. ಹಾಗಾಗಿ ನೋಡಿ, ರೈಸ್ ಎಷ್ಟು ಬಿಸಿಯಾಗಿದೆ, ಸ್ಟೀಮ್ ಎಷ್ಟು ಹಾಟಾಗಿ ಬರ್ತಾಯಿದೆ ಅಂತ. ಸೊ ಅಲ್ಲಿ ನೋಡಿ ತೋರಿಸಿದ್ರೆ ನಮ್ಮ ಚೋಟು ಕೈ ಇಟ್ಬಿಟ್ಟು ಸಾಂಬಾರು ನಾನು ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಅವ್ರಿಗೆ ತುಂಬ ಖಾರ ಆದರೆ ತಿನ್ನಲ್ಲ. ಮೊದಲಿನ ಒಂದು ಅಭ್ಯಾಸ ಅವ್ರಿಗೆ. ನೋಡಿ, ನಾನು ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ತಾಯಿದ್ದೀನಿ. ಆ ಥರ ಏನಿಲ್ಲ, ಬೆಳಗ್ಗೆ ತಿಂಡಿನೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಅವರು ಅನ್ನ ಸಾಂಬಾರು ಬಿಸಿದು ಕಾಳು ಜೊತೆ ತಿಂದ್ಬಿಟ್ಟು ಒಂದು ಲೋಟ ಗಂಜಿ ಕುಡಿದ್ಬಿಟ್ಟು ಅವರು ಸ್ಕೂಲ್ಗೆ ಹೋಗ್ತಾರೆ. ಬಾಕ್ಸಿಗೂ ಅದೇ ರೈಸ್ ಆ್ಯಂಡ್ ಸಾಂಬಾರು ತೊಗೊಂಡು ಹೋಗ್ತಾರೆ. ಸ್ವಲ್ಪ ರೈಸ್ ಸಾಂಬಾರು ಕಡಿಮೆ ಇಡ್ತೀನಿ, ಕಾಳನ್ನು ಸ್ವಲ್ಪ ಜಾಸ್ತಿ ಇಡ್ತೀನಿ. ಯಾಕಂದರೆ ಮನೇಲಿ ಸ್ವಲ್ಪ ನಖರ ಮಾಡ್ತಾರೆ, ನಾನು ಕಾಳು ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಅಂತ. ಸ್ಕೂಲಲ್ಲಾದರೆ ಸ್ವಲ್ಪ ಸ್ಟ್ರಿಕ್ಟ್ ಇರೋದ್ರಿಂದ ಬಾಕ್ಸ್ ಖಾಲಿ ಮಾಡಲೇಬೇಕು. ನೋಡಿ, ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ ಅಂತ ಅವರು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಸೊ ನಾನು ಗಂಜಿ ತೊಗೊಂಬಂದು ಕೊಡೋಣ. ಗಂಜಿ ನಾನು ಆಲ್ರೆಡಿ ಸ್ವಲ್ಪ ರೂಮ್ ಟೆಂಪ್ರೇಚರಿಗೆ ತೊಗೊಂಬಂದಿದ್ದೀನಿ. ಅವ್ರು ಕುಡಿದ್ಬಿಟ್ಟು ಹೋಗ್ತಾರೆ. ಸೊ ನಾನಿಲ್ಲಿ ಬಾಕ್ಸಿಗೆ ನೋಡಿ, ನಾನು ಈ ರೀತಿ ಅನ್ನ ಸಾಂಬಾರು ಬಿಸಿ ನಾನು ಅನ್ನ ಸಾಂಬಾರನ್ನ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಅದು ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಮತ್ತೆ ಮೇಲೆ ಇನ್ನೊಂದು ಸ್ವಲ್ಪ ಸಾಂಬಾರನ್ನು ನಾನು ಡ್ರೆಸ್ಸಿಂಗಿಗೆ ಹಾಕಿಬಿಟ್ಟು ಅವ್ರಿಗೆ ಬಾಕ್ಸ್ನ ಕ್ಲೋಸ್ ಮಾಡ್ತೀನಿ. ನಾನೀಗೊಂದು ಸುಮಾರು 4-5 ಇಯರ್ಸಿಂದ ಅವ್ರಿಗೆ ರೈಸ್ ಆ್ಯಂಡ್ ಸಾಂಬಾರು ಮಧ್ಯೆ ಕಳಿಸ್ತಾ ಇರ್ತೀನಿ ವೀಕ್ಲಿ ಒನ್ಸು. ಹಾಗಾಗಿ ನನಗೆ ಗೊತ್ತು ಯಾವ ರೀತಿ ಅವ್ರಿಗೆ ಸಾಂಬಾರು ಅವ್ರಿಗೆ ಅಡ್ಜಸ್ಟ್ ಮಾಡಿ ಹಾಕಬೇಕು ಅಂತ. ಇಲ್ಲಿ ನೋಡಿ, ನಾನು ಡಬಲ್ ಬಾಕ್ಸಲ್ಲಿ ಕೆಳಗಡೆ ನಾನು ಕಾಳು ಹಾಕ್ತೀನಿ, ಮೇಲ್ಗಡೆ ಅನ್ನ ಸಾಂಬಾರು ಬಾಕ್ಸನ್ನು ನಾನು ಫಿಲ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕೆಲವೊಬ್ರು ಕೇಳ್ಬೋದು, ಇದು ಸಾಂಬಾರು ಹೊರಗಡೆ ಬರಲ್ವಾ, ಗಟ್ಟಿ ಆಗಲ್ವಾ, ನಿಮ್ಮ ಮಕ್ಕಳು ತೊಗೊಂಡೋದ್ರೆ ಏನೂ ಆಗಲ್ವ, ತಿಂತಾರೆ ಅಂತ. ಏನೂ ಆಗಲ್ಲ ಫ್ರೆಂಡ್ಸ್. ಕೆಲವೊಂದು ಸಲ ನಾವು ಮನೇಲಿ ಗಂಡು ಮಕ್ಕಳಿಗೆ ಮನೆಯವ್ರಿಗೆ ಬೇಕು ಅಂತ ಮುದ್ದೆ ಮಾಡಿದ್ವಿ, ಆ ಟೈಮಲ್ಲಿ ಮಕ್ಕಳಿಗೆ ಅನ್ನ ಸಾಂಬಾರು ಕಳಿಸ್ಬೇಕು. ಎಲ್ಲದಕ್ಕೂ ಮಕ್ಕಳನ್ನು ಪ್ಲೀಸ್ ಅಡ್ಜಸ್ಟ್ ಮಾಡಿ. ಮಕ್ಕಳು ಹೇಳ್ದಂಗೆ ನೀವು ಆಲ್ಟ್ರಾಗಿ ಮಕ್ಕಳು ಹೇಳಿದ ಎಲ್ಲ ನೀವು ಕಳ್ಸೋಕ್ಕೆ ಹೋಗ್ಬಿಡಿ. ವೀಕ್ಲಿ ಒನ್ಸ್ ಓಕೆ, ಮಕ್ಕಳು ಮಾತು ಕೇಳೋಣ, ಬಟ್ ನಾಟ್ ಎವ್ರಿ ಟೈಮ್. ಅವ್ರು ಅದನ್ನು ಅಡ್ವಾಂಟೇಜಾಗಿ ತೊಗೊತಾರೆ. ಆದಷ್ಟು ನೀವೇನು ಮಾಡ್ತೀರೋ ಅದನ್ನೇ ಸ್ಕೂಲಿಗೆ ಕಳಿಸೋದಕ್ಕೆ ಅವರನ್ನು ಸ್ವಲ್ಪ ಕನ್ವಿನ್ಸ್ ಮಾಡಿ. ಸೊ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಹಸಿವಾಗ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಕಾಳು ಮತ್ತು ಗಂಜಿ ತೊಗೋತಾ ಇದ್ದೀನಿ. ಸೊ ಆಮೇಲೆ ನಾನು ಬೇಕಾದರೆ ಮುದ್ದೆ ಮಾಡ್ಕೋತೀನಿ ನಮ್ಮ ಮನೆಯವ್ರು ಬಂದಮೇಲೆ. ಸದ್ಯಕ್ಕೆ ಅವ್ರು ಇನ್ನೂ ಬಂದಿರಲಿಲ್ಲ, ಹಾಗಾಗಿ ನಮಗೆ ಅಲ್ವಾ ಅಂದ್ಬಿಟ್ಟು ನಾನಿನ್ನೂ ಮುದ್ದೆ ಮಾಡಿರಲಿಲ್ಲ. ಜೊತೆಗೆ ನಾನು ಡೇಟ್ಸ್ ತೊಗೋತಾ ಇದ್ದೀನಿ. ಡೇಟ್ಸ್ ಫ್ರೆಂಡ್ಸ್, ನಾವು ಯಾವಾಗಲೂ ಈ ಹಿಕಿಮೈ ಡೇಟ್ಸ್ನ ನಾನು ಇಲ್ಲೇ ನಮ್ಮ ಸೋಫಾ ಸೆಟ್ ಹತ್ರನೇ ಇಟ್ಟಿರ್ತೀನಿ, ಯಾಕಂದ್ರೆ ನೆನಪಾಗಲ್ಲ. ಸೊ ಅವಾಗ ಇಲ್ಲಿಟ್ಟಿರ್ತೀನಿ. ಹಿಕಿಮಯ ಡೇಟ್ಸು ತುಂಬ ಒಳ್ಳೆಯದು, ಐರನ್ ಮತ್ತು ಮ್ಯಾಗ್ನೀಷಿಯಮ್ ಇರುತ್ತೆ ಅದರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.